ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರ ಜೀವನದಲ್ಲಿ ಕಳೆದ 5 ವರ್ಷಗಳಿಂದ ಏನೋ ಅಜ್ಞಾತ ಒತ್ತಡ, ಅಸ್ಪಷ್ಟ ಅಡೆತಡೆಗಳು, ಮನಃಶಾಂತಿಯ ಕೊರತೆ ಮತ್ತು ಕೆಲಸದಲ್ಲಿ ಅಸಾಧಾರಣ ವಿಳಂಬ ಕಂಡುಬರುತ್ತಿದೆ ಎಂಬ ಭಾವನೆ ಕೆಲವರಿಗೆ ಆಗಿರಬಹುದು. ಕೆಲವೊಮ್ಮೆ ನಾವು ಅನುಭವಿಸುವಂತಹ ವಿಫಲತೆಗಳು, ಸಂಬಂಧದಲ್ಲಿ ಉಂಟಾಗುವಂತಹ ಅಸಮಾಧಾನ, ಆರ್ಥಿಕ ಹಿನ್ನಡೆಗಳು ಅಥವಾ ಆರೋಗ್ಯದ ಸಣ್ಣ ಪುಟ್ಟ ತೊಂದರೆಗಳು ನಮ್ಮ ಮನಸ್ಸಿನಲ್ಲಿ ಯಾರಾದರೂ ನಮ್ಮ ಮೇಲೆ ಕಣ್ಣು ದೃಷ್ಟಿ ಹಾಕಿದ್ದಾರಾ ಅಥವಾ ಕೆಟ್ಟ ನಕಾರಾತ್ಮಕ ಶಕ್ತಿಯ ಪ್ರಯೋಗ ಮತ್ತು ತಂತ್ರ ಮಾಡುತ್ತಿದ್ದಾರೆ ಎನ್ನುವಂತಹ ಭಯವನ್ನು ಹುಟ್ಟಿಸಬಹುದು. ವಿಶೇಷವಾಗಿ ಕನ್ಯಾ ರಾಶಿಯವರು ಸ್ವಭಾವತಃ ಹೆಚ್ಚು ಯೋಚಿಸುವಂತವರು, ವಿಶ್ಲೇಷಿಸುವಂತವರು, ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಕೂಡ ಗಮನಿಸುವಂತವರಾಗಿರೋದ್ರಿಂದ ಆದ್ದರಿಂದ ಇವರ ಜೀವನದಲ್ಲಿ ಸರಾಗವಾಗಿ ಸಾಗದ ಸಂದರ್ಭ ಬಂದಾಗ ಅವರು ಕಾರಣ ಹುಡುಕಲು ಹೊರಟಾಗ ಹೊರಗಿನ ಶಕ್ತಿಗಳನ್ನು ಕಾರಣವೆಂದು ಪರಿಗಣಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದೇ ರೀತಿ ಕನ್ಯಾ ರಾಶಿಯವರ ಜೀವನದಲ್ಲಿ ಒಬ್ಬ ಮಹಿಳೆ ಇವರ ಹಲವಾರು ವರ್ಷಗಳ ಸಂತೋಷಕ್ಕೆ ಕಣ್ಣು ಹಾಕಿ ಕಾಡುತ್ತಿದ್ದಾಳೆ. ಈ ಒಂದು ಮಹಿಳೆ ಈ ರಾಶಿಯವರ ರಕ್ತ ಸಂಬಂಧವೇ ಆಗಿರಬಹುದು. ಇವರ ಹೆಸರನ್ನ ಕೇಳಿದ ತಕ್ಷಣ ಇವರ ಆತ್ಮ ಖಂಡಿತವಾಗಿ ನಡುಗುತ್ತದೆ. ನಿಮ್ಮ ಸಂತೋಷ ಕಳೆದ 5 ವರ್ಷಗಳಿಂದ ಯಾರೋ ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದ ನೀವು ಬಹಳಷ್ಟು ಕಷ್ಟಗಳನ್ನು ಎದುರಿಸುತ್ತಿದ್ದೀರಾ. ಈ ಹೆಸರಿನ ಒಂದು ಹೆಣ್ಣಿನ ದೃಷ್ಟಿಯೇ ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವಂತಹ ಪ್ರಮುಖ ಕಾರಣವಾಗಿದೆ. ಆ ಹೆಣ್ಣು ನಿಮಗೆ ನಗುತ್ತಿರೋದನ್ನ ನೋಡಲು ಸಾಧ್ಯವಿಲ್ಲ. ಖಂಡಿತವಾಗಿ ನೀವು ಮುಂದುವರಿಯುತ್ತಿರುವುದನ್ನ, ಪ್ರಗತಿ ಸಾಧಿಸುತ್ತಿರೋದನ್ನ ನೋಡಲು ಆಕೆಗೆ ಸಹಿಸೋಕೆ ಆಗುತ್ತಿಲ್ಲ. ಅದಕ್ಕಾಗಿ ವರ್ಷಗಳಿಂದ ನಿಮ್ಮ ಹಿಂದೆ ಬಿದ್ದು ನಿಮ್ಮ ಜೀವನವನ್ನ ನರಕವಾಗಿಯೇ ಮಾರ್ಪಟ್ಟಿದೆ. ನಿಮ್ಮ ಕೆಲಸಗಳು ಮತ್ತೆ ಮತ್ತೆ ಹಾಳಾಗುತ್ತಿದೆ. ಇದರ ಹಿಂದೆ ಆ ಹೆಣ್ಣಿನ ತಂತ್ರ ಮಂತ್ರ, ತಾಂತ್ರಿಕ ಕ್ರಿಯೆಗಳು ಮತ್ತು ಕಪ್ಪು ಮಾಂತ್ರಿಕವಾದ ಶಕ್ತಿ ಕಾರ್ಯನಿರ್ವಹಿಸುತ್ತಿವೆ. ದುರಂತವೆಂದರೆ ಸ್ನೇಹಿತರೆ, ನೀವು ಅತ್ಯಂತ ಹೆಚ್ಚು ನಂಬಿದವರಿಂದಲೇ ಈ ಹೆಣ್ಣು ಅಂತಾನೆ ಹೇಳ್ಬಹುದು. ನೀವು ಆಕೆಯನ್ನ ಮನಸಾರೆ ಪ್ರೀತಿಸುತ್ತಿದ್ದೀರಾ, ಆದರೆ ಅದರ ಬದಲಾಗಿ ಆಕೆ ನಿಮ್ಮ ಹಿಂದೆ ನಿಂತು ನಿತ್ಯವೂ ನಿಧಾನವಾಗಿ ನಿಮ್ಮ ಜೀವನವನ್ನ ಹಾಳು ಮಾಡುತ್ತಿದ್ದಾಳೆ. ನಿಮ್ಮ ಮನೆ ಕುಟುಂಬವನ್ನ ಒಳಗಿನಿಂದಲೇ ಖಾಲಿ ಮಾಡುತ್ತಿದ್ದಾಳೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮ ಮರಣವನ್ನ ನಾವೇ ಕೊಡಲಿ ಪೆಟ್ಟು ಕೊಟ್ಟಂತೆ. ಅಷ್ಟೇ ಅಲ್ಲದೆ, ಏಕೆಂದರೆ ಆ ಹೆಣ್ಣಿಗೆ ಬೇಕಿರೋದು ತನ್ನ ಮನೆ ಮಾತ್ರ ತುಂಬಿಕೊಳ್ಳುವುದು, ತನ್ನ ಜೀವನದಲ್ಲಿ ಮಾತ್ರ ಸಂತೋಷ, ಹಣ ಮತ್ತು ಐಶ್ವರ್ಯವನ್ನ ಹೆಚ್ಚಿಸಿಕೊಂಡು ಐಷಾರಾಮಿ ಜೀವನ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಂತೋಷ ಕಂಡರೂ ಕೂಡ ಆಕೆ ಒಳಗೊಳಗೆ ತೀವ್ರವಾಗಿ ಹೊಡೆತವನ್ನು ತಿನ್ನುತ್ತಾಳೆ. ನಿಮ್ಮ ಕೈಗೆ ಸ್ವಲ್ಪ ಹಣ ಬಂದರೂ ಕೂಡ ಹಣವನ್ನ ಕಟ್ಟಿ ಹಾಕಲು ಅಥವಾ ಹಣ ನಿಮ್ಮ ಬಳಿ ಉಳಿಯದಂತೆ ಮಾಡಲು ನಿಮ್ಮ ಮೇಲೆ ಬಗೆ ಬಗೆಯ ತಂತ್ರ ಮಂತ್ರಗಳನ್ನು ಪ್ರಯೋಗ ಮಾಡ್ತಿದ್ದಾಳೆ. ಆ ಹೆಣ್ಣು ನಿಮ್ಮ ಮನೆ ಕುಟುಂಬದ ಸಂತೋಷವನ್ನ ನೋಡಲಾರಳು. ಒಟ್ಟಾರೆಯಾಗಿ ನಿಮ್ಮ ಮಕ್ಕಳು ನಗುತ್ತಿರೋದನ್ನ ನೋಡಲಾರಳು. ಇಂದು ಸ್ನೇಹಿತರೆ, ಆ ಹೆಣ್ಣಿನ ಸಂಪೂರ್ಣವಾದ ಸತ್ಯವನ್ನ ಇವತ್ತಿನ ವಿಡಿಯೋದ ಮೂಲಕ ನಾವು ನಿಮ್ಮ ಮುಂದೆ ಬಿಚ್ಚಿಡಲು ಬಂದಿದ್ದೇವೆ. ಏಕೆಂದರೆ ಕಳೆದ ವರ್ಷ ನೀವು ಅನುಭವಿಸಿದಂತಹ ದೊಡ್ಡ ದೊಡ್ಡ ಸಂಕಟಗಳು, ದೊಡ್ಡ ಅಪಘಾತಗಳು, ಭಾರಿ ಸಮಸ್ಯೆಗಳು ಈ ವರ್ಷವು ಮರುಕಳಿಸಬಾರದು ಎಂದು ನಾನು ಬಯಸುತ್ತೇನೆ. ಖಂಡಿತವಾಗಿ ಈ ವರ್ಷ ಈಗಾಗಲೇ 1-2 ತಿಂಗಳು ಕಳೆದಿದೆ. ಇನ್ನು ಮುಂದಿನ 10 ತಿಂಗಳವರೆಗೂ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಮಾರ್ಚ್ ತಿಂಗಳು ಭಯಂಕರವಾಗಿರುವ, ಶಕ್ತಿಯುತವಾಗಿರುವ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಒಟ್ಟಿಗೆ ಬರ್ತಾ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಅವಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಅವಳನ್ನು ನೀವು ದೂರ ಇಡೋದ್ರಿಂದ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಅವಳು ನಿಮ್ಮ ಮೇಲೆ ಮತ್ತೆ ಮಾಂತ್ರಿಕವಾದ ಪ್ರಯೋಗವನ್ನು ಮಾಡ್ತಾಳೆ, ನಿಮ್ಮ ಜೀವನಕ್ಕೆ ಇಲ್ಲ ಸಲ್ಲದ ಕಷ್ಟಗಳನ್ನು ತರ್ತಾಳೆ. ಈ ಒಂದು ಸಂದರ್ಭ ಬಹಳಷ್ಟು ವಿಶೇಷವಾಗಿದೆ ಮತ್ತು ಶಕ್ತಿಯುತವಾಗಿದೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಮತ್ತು ಚಂದ್ರಗ್ರಹಣ, ಸೂರ್ಯಗ್ರಹಣದ ಸಮಯದಲ್ಲಿ ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಆದರೆ ಖಂಡಿತವಾಗಿ ಅದು ನಿಮ್ಮ ಜೀವನ ಪೂರ್ತಿ ಸೋಲು, ಅವಮಾನ, ಕಷ್ಟಗಳನ್ನು ತಂದು ಎಸೆಯುತ್ತದೆ. ಆದ್ದರಿಂದ ಈ ಹುಣ್ಣಿಮೆಗೂ ಮುನ್ನ ಈ ಒಂದು ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಇದು ಸಾಮಾನ್ಯವಾದ ವಿಷಯವಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸಲು ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮ ಮೇಲೆ ಇದೆ ಎನ್ನುವಂತಹ ವಿಶೇಷವಾದ ಮಾಹಿತಿ ಇದಾಗಿದೆ. ಖಂಡಿತವಾಗಿ ಈಗ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳೋದು, ಉಳಿಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಆದ್ದರಿಂದ ಈ ಒಂದು ತಿರುವು ಖಂಡಿತವಾಗಿ ಪಡೆದುಕೊಳ್ಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಮೇಲೆ ಖಂಡಿತವಾಗಿ ಮಾಟ ಮಂತ್ರದ ಪ್ರಯೋಗ ನಡೆಯುತ್ತಾ ಇದ್ರೆ ಅದನ್ನೆಲ್ಲ ದೂರ ಮಾಡಿ ವಿಶೇಷವಾಗಿ ನಿಮ್ಮ ಜೀವನವನ್ನು ಅದ್ಭುತಗೊಳಿಸೋದಕ್ಕೆ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ಕೂಡ ತಿಳಿಸಿಕೊಡ್ತೇವೆ. ಈ ಸಮಯವನ್ನು ಅದ್ಭುತವಾಗಿ ಬಳಸಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಈ ಒಂದು ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಕೂಡ ಬಂದಿರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಮೇಲೆ ಶನಿಯ ಉಲ್ಟಾ ಚಲನೆಯ ಪ್ರಭಾವ ಹೆಚ್ಚಾಗಿರುತ್ತೆ. ಇದರಿಂದ ನಿಮ್ಮ ಕೆಲಸಗಳು, ಚಟುವಟಿಕೆಗಳು ಉತ್ತಮವಾಗಿ ನೆರವೇರುತ್ತವೆ. ಹಲವಾರು ಕಡೆಯಿಂದ ಹಣ ಸಂಪತ್ತು ನಿಮ್ಮ ಕೈಗೆ ಬರುತ್ತದೆ. ನಿಮ್ಮ ಮನೆ ಕುಟುಂಬದಲ್ಲಿ ಸಣ್ಣ ಸಂತೋಷಗಳಿಂದ ಹಿಡಿದು ದೊಡ್ಡ ದೊಡ್ಡ
ಶುಭ ಸುದ್ದಿಗಳು ಘಟನೆಗಳು ನಡೆಯುತ್ತವೆ. ಇವೆಲ್ಲವೂ ನಿಮ್ಮ ನಕ್ಷತ್ರಗಳ ಮತ್ತು ನೀವು ಕಳೆದ ವರ್ಷಗಳಲ್ಲಿ ಮಾಡಿದಂತಹ ಪರಿಶ್ರಮದ ಉತ್ತಮವಾದ ಫಲವಾಗಿರುತ್ತೆ. ಹಲವಾರು ವರ್ಷಗಳಿಂದ ನೀವು ಅನುಭವಿಸಿದಂತಹ ದುಃಖ, ಎಲ್ಲ ರೀತಿಯ ಕಷ್ಟ, ಪರಿಶ್ರಮ ಇವೆಲ್ಲದರ ಫಲಿತಾಂಶವನ್ನ ಈಗ ನಿಮಗೆ ಸಿಗುವಂತಹ ಸಂದರ್ಭ. ಖಂಡಿತವಾಗಿ ಈ ಸಮಯದಲ್ಲಿ ಈ ಒಂದು ಪರಿಶ್ರಮಕ್ಕೆ ತಕ್ಕ ಮನ್ನಣೆ ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ಸಂದರ್ಭವಾಗಿರೋದ್ರಿಂದ ಆ ಹೆಣ್ಣಿನ ಶಕ್ತಿ ಅತ್ಯಂತ 100 ಪಟ್ಟು ಹೆಚ್ಚಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಈ ಹೆಣ್ಣಿನ ಮಾಯಾಜಾಲದಿಂದ ನೀವು ದೂರ ಉಳಿಯಬೇಕು ಎಂದರೆ ಈಕೆ ಸದಾ ನಿಮ್ಮ ಸಂತೋಷದ ಮೇಲೆ ತನ್ನ ಕಪ್ಪು ದೃಷ್ಟಿಯನ್ನ ಹಾಕ್ತಾ ಇದ್ದಾಳೆ. ಆದ್ದರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಗಳು ದೂರವಾಗಿ ಖಂಡಿತವಾಗಿ ನಕಾರಾತ್ಮಕವಾದ ಕೆಟ್ಟ ವಿಶೇಷವಾದ ಶಕ್ತಿಗಳು ನಿಮ್ಮ ಮನೆಯನ್ನ ಪ್ರವೇಶ ಮಾಡುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ದೇವತೆಗಳು ಮತ್ತು ಪೂರ್ವಜರ ಆಶೀರ್ವಾದ ಇವೆಲ್ಲವನ್ನ ಆಕೆ ನಾಶ ಮಾಡುತ್ತಿದ್ದಾಳೆ. ಆದರೆ ಈಗ ಸಾಕು, ಈ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನ ಹೊರತರುವಂತಹ ಸಮಯ ಖಂಡಿತವಾಗಿ ಬಂದಿದೆ. ಈ ಸಮಯವನ್ನ ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಆದರೆ ನಿಜವಾಗಿ ಜೀವನದಲ್ಲಿ ಅನೇಕ ಬಾರಿ ಸಮಸ್ಯೆಗಳ ಮೂಲ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು, ನಮ್ಮ ನಿರ್ಧಾರಗಳು, ನಮ್ಮ ಆತಂಕಗಳು, ನಮ್ಮ ಮನಸ್ಥಿತಿಯಲ್ಲೇ ಇರುತ್ತದೆ. 5 ವರ್ಷಗಳಷ್ಟು ದೀರ್ಘಕಾಲ ನಿರಂತರವಾಗಿ ಯಾರಾದರೂ ತಂತ್ರ ಮಂತ್ರಗಳಿಂದ ಜೀವನವನ್ನ ನಾಶ ಮಾಡುತ್ತಿದ್ದಾರೆ. ಒಂದು ಖಂಡಿತವಾಗಿ ಸ್ವಂತ ಮನಸ್ಸಿಗೆ ಭಾರವಾಗುವಂತಹ ಸಂದರ್ಭಗಳು ಬರ್ತಾ ಇದೆ. ಈ ಭಯವೇ ಕೆಲವೊಮ್ಮೆ ಇನ್ನಷ್ಟು ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದೆ. ಖಂಡಿತವಾಗಿ ಈಗ ಈ ಭಯದಿಂದ ಶಾಶ್ವತವಾಗಿ ನೀವು ಮುಕ್ತಿಯನ್ನ ಪಡೆದುಕೊಳ್ಳಬಹುದು. ನಿಮ್ಮ ಸಂಬಂಧಗಳನ್ನ ದೌರ್ಬಲ್ಯಗೊಳಿಸ್ತಾ ಇರುವಂತಹ ಆ ಹೆಣ್ಣಿನ ಒಂದು ಪರಿವರ್ತನೆ ಮತ್ತು ಆ ಹೆಣ್ಣಿನ ವಿಶೇಷವಾದ ಹೆಸರನ್ನ ನಾವು ಈಗ ನಿಮ್ಮ ಮುಂದೆ ಅನಾವರಣ ಮಾಡ್ತೀವಿ. ಅದನ್ನ ತಿಳಿದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿ ಯಾವುದೇ ರೀತಿಯ ತೊಂದರೆಗಳು, ದುಃಖಗಳು, ನೋವುಗಳಿಗೆ ಶಾಶ್ವತವಾದ ಪರಿಹಾರವನ್ನ ಈಗ ಕೊಡೋದಕ್ಕೆ ನಿಮಗೆ ಸಾಧ್ಯವಾಗ್ತಾ ಹೋಗುತ್ತೆ. ನಿಮಗೆ ಯಾರಾದರೂ ಮಹಿಳೆ ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕಿ ಕುತಂತ್ರ ಮಾಡುತ್ತಿದ್ದಾಳೆ ಎಂಬ ಅನುಮಾನ ಮತ್ತು ಭಾವನೆ ಬರ್ತಾ ಇದೆ ಅಂತಂದ್ರೆ ನೇರವಾಗಿ ವೈಮನಸ್ಸು ಬೆಳೆಸೋದಕ್ಕಿಂತ ದೂರವಿದ್ದು ನಿಮ್ಮ ಗುರಿಗಳತ್ತ ಗಮನ ಹರಿಸೋದು ಉತ್ತಮ. ಪ್ರತಿದಿನ ಈ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಎಲ್ಲ ಕೆಲಸದ ಮೂಲಕ ನೀವು ಉತ್ತರವನ್ನ ಕೊಡಬಹುದು. ಖಂಡಿತವಾಗಿ ಆ ಹೆಣ್ಣಿನ ಕೆಟ್ಟ ದೃಷ್ಟಿ ನಿಮ್ಮ ಜೀವನದ ಮೇಲೆ, ವೃತ್ತಿಯ ಮೇಲೆ, ಹಣಕಾಸು, ಆರೋಗ್ಯ ವಿಚಾರದ ಮೇಲೆ ಎಲ್ಲದರ ಮೇಲೂ ಕೂಡ ನಕಾರಾತ್ಮಕವಾದ ಪ್ರಭಾವವನ್ನು ಬೀರ್ತಾ ಇದೆ. ನಿಮ್ಮೊಳಗಿನ ಶಕ್ತಿಯನ್ನು ನೀವು ತಿಳಿದುಕೊಳ್ಬೇಕು. 5 ವರ್ಷಗಳ ಕಷ್ಟವು ಜೀವನದ ಪಾಠವಾಗಿರಬಹುದು. ಅದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿರಬಹುದು. ಒಟ್ಟಾರೆಯಾಗಿ ಆ ಹೆಣ್ಣಿನ ತಂತ್ರ ಎಂಬ ಭಯದಿಂದ ಹೊರಬರಬೇಕಾದ್ರೆ ನೀವು ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಬೇಕು. ಅದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಖಂಡಿತವಾಗಿ ಸಮಯ ನೀವು ನಿಮ್ಮ ಮಕ್ಕಳಿಗೆ ಸಂತೋಷ ಕೊಡುವಂತಹ ಸಮಯ, ನಿಮ್ಮ ಕುಟುಂಬದ ಮತ್ತು ನಿಮ್ಮ ಸ್ವಂತ ಕನಸುಗಳನ್ನು ನೀವು ನನಸು ಮಾಡುವಂತಹ ಸಮಯ. ನಿಮ್ಮ ಬಳಿ ಹಣ ಇದ್ದಾಗಲೂ ಇಲ್ಲದಿದ್ದಾಗಲೂ, ನಿಮ್ಮ ಜೀವನದಲ್ಲಿ ಸಂತೋಷ ಇದ್ದಾಗಲೂ ಇಲ್ಲದಿದ್ದಾಗಲೂ ಅತ್ಯಂತ ಹೆಚ್ಚು ತೊಂದರೆ ಅನುಭವಿಸಿದವರು ನಿಮ್ಮ ಕುಟುಂಬವೇ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಜೀವನ ಸಂಗಾತಿ. ಆದ್ದರಿಂದ ಒಬ್ಬ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ, ದೃಷ್ಟಿ ದೋಷಗಳು ಬೀಳದೇ ಇರೋ ರೀತಿ ಕಾಪಾಡಬೇಕಾಗುತ್ತೆ. ನಿಮ್ಮ ಸಂಪೂರ್ಣ ಜೀವನದ ಮೇಲೆ ತೀವ್ರವಾಗಿ ಪರಿಣಾಮ ಬೀಳ್ತಾ ಇರುವಂತಹ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಬಹಳಷ್ಟು ದುಃಖವನ್ನು ಅನುಭವಿಸಿದ್ದೀರಾ. ಎಲ್ಲರೂ ತಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಿದ್ದಂತಹ ಸಮಯದಲ್ಲಿ ಹೊಸ ಸ್ಥಳಗಳಿಗೆ ಪ್ರವಾಸ ಹೋಗುತ್ತಿದ್ದರೂ ಕೂಡ, ಉತ್ತಮವಾದ ಹೋಟೆಲ್ಗಳಲ್ಲಿ ಊಟ ಮಾಡುತ್ತಿದ್ದರೂ ಸಹ, ಒಳ್ಳೆಯ ಬಟ್ಟೆಗಳನ್ನು ಧರಿಸುತ್ತಿದ್ದರು, ದೊಡ್ಡ ವಾಹನಗಳನ್ನು ಖರೀದಿ ಮಾಡ್ತಾ ಇದ್ರು. ಈ ಸಮಯದಲ್ಲಿ ಮಾತ್ರ ನೀವು ನಿಂತಲ್ಲೇ ನಿಂತಿದ್ದೀರಾ. ನಿಮ್ಮ ಹೋರಾಟ ಮಾತ್ರ ಅಲ್ಲೇ ಇದೆ. ಆದ್ದರಿಂದ ಈ ಸಮಯದಲ್ಲಿ ಆ ಹೆಣ್ಣಿನ ಕಪ್ಪು ಕುತ್ತೆಗಳ ಮೇಲೆ ಕಾರಣದಿಂದ ನೀವು ದುಃಖವನ್ನು ಅನುಭವಿಸ್ತಾ ಇದ್ದೀರಾ. ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಆದರೂ ಕೂಡ ನಿಮ್ಮ ಕುಟುಂಬದವರ ಕಣ್ಣುಗಳಲ್ಲೂ ಕಣ್ಣೀರಿತ್ತು. ನೀವು ದೇವರ ಬಳಿ ಪ್ರಾರ್ಥಿಸಿದ್ದೀರಾ, ದೇವರೇ ಏಕೆ ನನಗೆ ಇಷ್ಟು ತೊಂದರೆಗಳು, ಪಾಪ ಮಾಡಿದೆ, ನನ್ನ ಜೀವನದಲ್ಲಿ ಏಕೆ ಸಂತೋಷಗಳು ಬರುತ್ತಿಲ್ಲ, ಎಲ್ಲ ರೀತಿಯ ಕಷ್ಟಗಳು ಯಾವ ರೀತಿ ಕಾರಣ, ಇದಕ್ಕೆ ಪರಿಹಾರ ಯಾವಾಗ ಸಿಗುತ್ತದೆ ಎಂಬೆಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುವಂತಹ ಸಮಯ. ಇದರಲ್ಲಿ ನಿಮ್ಮ ಭಾಗ್ಯದ ತಪ್ಪೇನೂ ಇಲ್ಲ ಮತ್ತು ನಿಮ್ಮ ಕಷ್ಟಗಳಿಂದ ನೀವು ನೊಂದು ಬೆಂದು ಹೋಗಿರುವಂತಹ ಸಂದರ್ಭ. ಇದಕ್ಕೆಲ್ಲ ಕಾರಣ ನಿಮ್ಮ ನಾಶಕ್ಕೆ, ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ನಿಮ್ಮ ದಾರಿದ್ರ್ಯಕ್ಕೆ ಒಂದು ಮಾತ್ರ ಕಾರಣ ಇದ್ದರೆ ಅದು ಆ ಹೆಣ್ಣು. ಯಾವಾಗಲೂ ನಿಮ್ಮ ಮೇಲೆ ಕೆಟ್ಟ ಕಣ್ಣಿಟ್ಟಿರುವಂತಹ ಈ ಹೆಣ್ಣು ತನ್ನ ಅಶುಭ ಶಕ್ತಿಯಿಂದ ನಿಮ್ಮ ಜೀವನವನ್ನು ಹಾಳು ಮಾಡ್ತಿದ್ದಾಳೆ. ಈ ಹೆಣ್ಣು ನಿಮ್ಮ ಮನೆಗೆ ಬರುವುದು ನಿಮ್ಮ ಹಿಂದೆ ನಿಲ್ಲಿಸಬೇಕು. ಏಕೆಂದರೆ ಈ ಹೆಣ್ಣಿನ ಕಾಲುಗಳು ನಿಮ್ಮ ಮನೆಯೊಳಗೆ ಬಿದ್ದಾಗಲೆಲ್ಲ ನಿಮ್ಮ ಮನೆಗಳಲ್ಲಿ ಜಗಳಗಳು ಶುರುವಾಗುತ್ತದೆ, ವ್ಯಾಪಾರದಲ್ಲಿ ನಷ್ಟವಾಗುವಂತಹ ಸಂದರ್ಭ ಎದುರಾಗುತ್ತೆ, ಉದ್ಯೋಗದಲ್ಲಿ ತೊಂದರೆ ಬರುತ್ತದೆ, ನಿಮ್ಮ ದಿನ ಕೆಟ್ಟದಾಗಿರುತ್ತದೆ, ನಿಮ್ಮ ತಿಂಗಳು ಕೆಟ್ಟದಾಗಿರುತ್ತದೆ, ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ. ಅಷ್ಟೇ ಅಲ್ಲ, ಪತಿ ಪತ್ನಿಯ ನಡುವೆ ಜಗಳಗಳು, ಮನಸ್ತಾಪಗಳು, ಕಲಹಗಳು ಉಂಟಾಗ್ತಾ ಇದೆ. ಈ ಹೆಣ್ಣಿನ ಹೆಜ್ಜೆಗಳು ಅಷ್ಟು ಅಶುಭವಾಗಿದೆ. ಏಕೆಂದರೆ ಕೇವಲ ಅವಳ ಕಾಲುಗಳು ಮನೆಯೊಳಗೆ ಬಿದ್ದರೂ ಕೂಡ ನಿಮ್ಮ ಮನೆ ನರಕವಾಗುತ್ತದೆ. ಇವತ್ತಿನಿಂದಲೇ ಅವರೊಳಗಿರುವಂತಹ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಿ. ಇಂದು ಸಂಪೂರ್ಣವಾಗಿ ಎಲ್ಲವನ್ನ ನೀವು ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನ ಮೊದಲಿನಿಂದ ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೊತೆಯಲ್ಲೇ ಇರುವಂತಹ ಈ ಒಬ್ಬ ಮಹಿಳೆ ನಿಮ್ಮ ಮಾತುಗಳನ್ನು ಕೇಳಿಸಿಕೊಂಡು ನಿಮ್ಮ ಎಲ್ಲ ರೀತಿಯ ಯಶಸ್ಸನ್ನು ತಡೆಯಲು ಪ್ರಯತ್ನಿಸ್ತಾ ಇದ್ದಾಳೆ. ಖಂಡಿತವಾಗಿ ಈ
ಒಂದು ಸಂದರ್ಭದಲ್ಲಿ ಅವಳ ನಕಾರಾತ್ಮಕ ದೃಷ್ಟಿ ಕಣ್ಣು ಕೆಟ್ಟ ಕಣ್ಣು ನಿಮ್ಮ ಮನೆಯ ಮೇಲೆ ಬಿದ್ದಿರೋದ್ರಿಂದ ನಿಮ್ಮ ತಂದೆ ತಾಯಿಯ ಆರೋಗ್ಯವು ಹದಗೆಡ್ತಾ ಇದೆ. ನಿಮ್ಮ ಮನೆಯಲ್ಲಿ ಇಲ್ಲ ಸಲ್ಲದ ತೊಂದರೆಗಳು ಬರ್ತಾ ಇದೆ. ಮನೆಗೆ ಯಾವುದೇ ಹೊಸ ವಸ್ತು ತಂದರೂ ಕೂಡ ಅದು ಬೇಗ ಕೆಟ್ಟು ಹೋಗುತ್ತದೆ. ಇದರಿಂದ ಈ ಒಂದು ಹೆಣ್ಣಿನ ಒಂದು ನಕಾರಾತ್ಮಕ ಶಕ್ತಿಯಿಂದ ಹೊರಬರಬೇಕು ಅಂದರೆ ನಿಮ್ಮ ವೈಯಕ್ತಿಕವಾದ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬಾರ್ದು. ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ನೆರೆಹೊರೆಯ ಮಹಿಳೆ ಆಗಿರಬಹುದು, ಪ್ರತಿದಿನ ನಿಮ್ಮನ್ನು ನೋಡೋದಕ್ಕೆ ಬರ್ಬೋದು, ನಿಮ್ಮ ಮಾತನ್ನು ಕೇಳಿಸಿಕೊಳ್ಳೋದಕ್ಕೆ ಬರ್ಬೋದು. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಿದ್ದಾಳೆ. ಅಂತಹ ಹೆಣ್ಣು ನಿಮ್ಮ ಜೀವನಕ್ಕೆ ಬರಬಾರದು ಅಥವಾ ಬಂದು ಬಿಟ್ಟಿರಬಹುದು. ಅವಳನ್ನು ನಾವು ಹೇಗೆ ಗುರುತಿಸಬೇಕು? ನೀವೊಂದು ಮಾತು ಕೇಳಿದ್ದೀರಾ, ಮನುಷ್ಯ ಏನೂ ಹೇಳದೇ ಇದ್ದರೂ ಕೂಡ ಅವನ ಕಣ್ಣುಗಳು ಎಲ್ಲವನ್ನ ಕೂಡ ಹೇಳುತ್ತವೆ. ನೀವು ಕೂಡ ಆ ಹೆಣ್ಣಿನ ಕಣ್ಣುಗಳಿಂದಲೇ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕು. ನೀವು ಹೊಸ ವಸ್ತುಗಳನ್ನು ಮನೆಗೆ ತಂದಾಗ, ದೊಡ್ಡ ದೊಡ್ಡ ಫ್ರಿಜ್, ವಾಷಿಂಗ್ ಮಿಷಿನ್, ಮನೆಗೆ ಗೃಹ ವಸ್ತುಗಳನ್ನು ತಂದಾಗ ಅವಳ ಕಣ್ಣುಗಳು ಕೆಂಡ ಮಂಡಲವಾಗಿರುತ್ತದೆ. ನೀವು ಊಟ ಮಾಡುತ್ತಿರುವಾಗಲೂ ಕೂಡ ಅವಳು ನಿಮ್ಮ ಜೊತೆ ಮಾತನಾಡುವಂತೆ ನಟಿಸಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ನೋಡ್ತಾ ಇರ್ತಾಳೆ. ಇಡೀ ಮನೆಯನ್ನ ಕಣ್ಣಾಡಿಸುತ್ತಾಳೆ. ಏಕೆಂದರೆ ನಿಮ್ಮ ಮನೆಯ ಐಶ್ವರ್ಯವನ್ನ ಅವಳು ಸಹಿಸೋಕೆ ಆಗುತ್ತಿಲ್ಲ. ಇದರಿಂದ ನಿಮ್ಮ ಮನೆಯವರು ನಗುತ್ತಿದ್ದರೆ ಅವಳ ಮುಖ ಸಪ್ಪಗೆ ಮಾಡುತ್ತಾಳೆ, ಕೋಪದಿಂದ ನೋಡುತ್ತಾಳೆ. ಇಂಥ ಹೆಣ್ಣಿನಿಂದ ಎಚ್ಚರಿಕೆ ವಹಿಸಬೇಕು. ಅವಳು ಮಾತನಾಡದೇ ಇದ್ದರೂ ಕೂಡ ಅವಳ ಕಣ್ಣುಗಳು ಹೇಳುತ್ತವೆ. ನಿಮ್ಮ ಮೇಲೆ ಅವಳ ಒಳಗಿನ ಕೋಪದ ಜ್ವಾಲಾಮುಖಿ ಹೊತ್ತಿ ಉರಿಯುತ್ತಿರುತ್ತದೆ. ಒಂದು ರೀತಿಯ ಹೆಣ್ಣು ಇವಳು ಕೆಟ್ಟ ರೀತಿಯಾಗಿರ್ತಾಳೆ. ಇವಳು ಮನೆಗೆ ಬಂದ ತಕ್ಷಣ ಎಲ್ಲವನ್ನ ಕಣ್ಣಿಟ್ಟು ನೋಡ್ತಾಳೆ. ಇಂಥ ಹೆಣ್ಣು ಮಕ್ಕಳ ದೃಷ್ಟಿ ಕೆಟ್ಟದಾಗಿರುತ್ತೆ ಮತ್ತು ತೀಕ್ಷ್ಣವಾಗಿರುತ್ತೆ. ಎಂದರೆ ಇವಳು ನೋಡಿದಂಥ ಅಪಾರ ವಸ್ತುಗಳು ಕೆಲವೇ ದಿನಗಳಲ್ಲಿ ಹಾಳಾಗುತ್ತದೆ, ಕೆಟ್ಟು ಹೋಗುತ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆಗೆ ಅತಿಥಿಗಳು ಬಂದರೆ ನಿಮ್ಮ ಸಂತೋಷ, ಆದರೆ ಆ ಅತಿಥಿಗಳು ದೇವರಂತಿರಬೇಕು, ದಾನ ರೀತಿ ಮಾಡುವಂತಿರಬೇಕು. ಆಶೀರ್ವಾದ ನೀಡುವ ಬದಲು ನಿಮ್ಮ ಮನೆಯನ್ನ ಸ್ಮಶಾನವಾಗಿ ಮಾಡಿ ಹೋಗುತ್ತಿದ್ದಾರೆ ಎಂದರೆ ನೀವು ಖಂಡಿತವಾಗಿ ಅವರ ಮೇಲೆ ಎಚ್ಚರಿಕೆಯನ್ನು ವಹಿಸಲೇಬೇಕು. ಕೆಲವು ನೆರೆಹೊರೆಯವರು ನಿಮ್ಮ ಕುಟುಂಬದ ವಿಚಾರಗಳಲ್ಲಿ ಅನಗತ್ಯವಾಗಿ ತಲೆ ಹಾಕುತ್ತಾರೆ. ಸಾಮಾನ್ಯವಾಗಿ ಗಂಡಸರು ಕೆಲಸದಲ್ಲಿ ನಿರಂತರವಾಗಿ ತೊಡಗಿರುತ್ತಾರೆ. ಆವಾಗ ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರು ನಿಮ್ಮ ಮನೆಯಲ್ಲಿ ಯಾವುದಾದರೂ ಖಾಸಗಿ ವಿಷಯ ನಡೆಯುತ್ತಿದ್ದರೆ ಅಕ್ಕಪಕ್ಕದ ಮನೆಯ ಮಹಿಳೆ ಅಥವಾ ಸಂಬಂಧಿ ಪದೇ ಪದೇ ನಿಮ್ಮ ಮನೆಗೆ ಬಂದು ಅನಗತ್ಯವಾಗಿ ವಿಚಾರಗಳಲ್ಲಿ ತಲೆ ಹಾಕುತ್ತಿದ್ದರೆ, ಕಾರಣವಿಲ್ಲದೆ ಕುಳಿತು ಸಲಹೆಯನ್ನು ನೀಡುತ್ತಿದ್ದರೆ, ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದರೆ ಅರ್ಥ ಮಾಡಿಕೊಳ್ಳಿ. ಅವರ ಉದ್ದೇಶ ಬೇರೆ ಇದೆ ಅಂತ. ಅವರು ನಿಮ್ಮ ಮೇಲೆ ನಿಗಾ ಇಟ್ಟಿದ್ದಾರೆ. ನೀವು ಏನು ಮಾಡುತ್ತಿದ್ದೀರಿ, ಮುಂದೆ ಏನು ಮಾಡುತ್ತೀರಾ ಎಂದು ಕೆಲವೊಮ್ಮೆ ಅವರಿಗೆ ಕುತೂಹಲ ಇರುತ್ತದೆ. ಇಂತಹ ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಬಂದು ನಿಮ್ಮ ಸಂತೋಷವಾಗಿದ್ದೀರಾ ಎಂದು ಪರೀಕ್ಷಿಸುತ್ತಾಳೆ. ನಿಮ್ಮ ಕೆಲಸ ಚೆನ್ನಾಗಿದೆ ಎಂದುಕೊಂಡರೆ ನಿಮ್ಮ ಮೇಲೆ ಅಸೂಯೆ ಪಡುತ್ತಾಳೆ. ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸ್ತಾಳೆ. ಒಟ್ಟಾರೆಯಾಗಿ ಆದರೆ ನಿಮ್ಮ ಮನೆಗೆ ಬಂದು ಹಣ ಇಲ್ಲ, ದುಃಖ ಮಾತ್ರ ಇದೆ ಎಂದುಕೊಂಡರೆ ಅವಳಿಗೆ ಬಹಳ ಸಂತೋಷವಾಗುತ್ತದೆ. ಆದ್ದರಿಂದ ಪದೇ ಪದೇ ನಿಮ್ಮ ಮನೆಗೆ ಬರುವಂತಹ ಖಾಸಗಿ ವಿಚಾರಗಳನ್ನು ತಲೆ ಹಾಕುವಂತಹ ಇಂತಹ ಹೆಣ್ಣು ಮಕ್ಕಳಿಂದ ನೀವು ಸ್ವಲ್ಪ ದೂರ ಇರೋದು ಒಳ್ಳೆಯದು. ಅವಳನ್ನು ಗುರುತಿಸಿ ನಿಮ್ಮ ಜೀವನದಿಂದ ದೂರ ಇಡಿ. ಈ ಹೆಣ್ಣುಗಳ ಹೆಸರು ಕೊನೆಯಲ್ಲಿ ತಿಳಿಸಿಕೊಡ್ತೇವೆ, ಅಲ್ಲಿಯವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಒಟ್ಟಾರೆಯಾಗಿ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಂಬುದನ್ನು ನೋಡೋದಾದರೆ, ನೀವು ಇಲ್ಲಿಯ ತನಕ ಯಾವುದೇ ತೊಂದರೆಗಳನ್ನು ಅನುಭವಿಸಿದ್ರು ಕೂಡ ಆ ಹೆಣ್ಣಿನ ಒಂದು ಅಪಾರ ಶಕ್ತಿಯಿಂದಲೇ ಕಾರಣವಾಗಿರುತ್ತೆ. ನೀವು ಮುಂದಿನ ಏಕೈಕವಾಗಿ ಮಾಡಬೇಕಾಗಿರುವಂತಹ ಕೆಲಸ ಅಂತ ಅಂದರೆ ಅವಳನ್ನು ಗುರುತಿಸಿ ಅವಳಿಂದ ಎಲ್ಲ ಸಂಬಂಧಗಳನ್ನು ದೂರ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ನಿಮ್ಮನ್ನು ಜೈಲಿಗೆ ಹೋಗುವಂತಹ ಪರಿಸ್ಥಿತಿಯನ್ನು ಕೂಡ ಉಂಟು ಮಾಡ್ತಾರೆ. ಏಕೆಂದರೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸ್ಬೋದು, ಹಣಕಾಸಿನ ಅಪವಾದವನ್ನು ಹೊರಿಸ್ಬೋದು, ನಿಮ್ಮ ಮೇಲೆ ಜನರಿಗೆ ಕೆಟ್ಟ ಒಂದು ಅನುಮಾನ ಬರುವಂತೆ ನಡ್ಕೊಳ್ಬಹುದು. ಇಂತಹ ಎಲ್ಲ ರೀತಿಯ ಸುಳ್ಳು ಅಪವಾದ ಅಪರ್ಧನೆ ಮಾಡುವಂತಹ ಹೆಣ್ಣು ಮಕ್ಕಳಿಂದ ನೀವು ಖಂಡಿತವಾಗಿ ದೂರ ಇರಬೇಕು. ಇನ್ನು ಈ ಸಮಯ ನಿಮಗೆ ಖಂಡಿತವಾಗಿ ಒಂದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇರೋದ್ರಿಂದ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ನೀವು ದೂರ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ಪಡ್ಕೊಳ್ತೀರಾ. ಆದರೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರೋದು ಉತ್ತಮ. ಹೆಣ್ಣು ಬಂದು ಹೋದ ನಂತರ ನಿಮ್ಮ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಹೆಚ್ಚು ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭಯ, ಅನುಮಾನ, ನಿರಂತರ ಒತ್ತಡ ಉಂಟಾಗುವಂತಹ ಭಾವನೆ. ಕನ್ಯಾ ರಾಶಿಯವರು ಸ್ವಭಾವತಃ ಹೆಚ್ಚು ಯೋಚನೆ ಮಾಡ್ತಾರೆ. ಒಂದು ಬಾರಿ ಅನುಮಾನ, ತೊಂದರೆ ಮನಸ್ಸಿನಲ್ಲಿ ಬಂದರೆ ಸಾಕು, ಅವರು ಯಾವುದೇ ಹೆಜ್ಜೆಯನ್ನು ಇಡಬೇಕಾದ್ರೂ ಭಯವನ್ನು ಪಡ್ತಾರೆ. ಇದಕ್ಕೆಲ್ಲ ಪರಿಹಾರ ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಖಂಡಿತವಾಗಿ ಬಹಳ ಶ್ರಮದಿಂದ ತಯಾರಿ ಮಾಡಿರುವಂತಹ ನಿಮ್ಮ ಜೀವನ ಒಬ್ಬ ವ್ಯಕ್ತಿಯಿಂದ ದೂರವಾಗ್ತಾ ಇದೆ. ಕಷ್ಟಗಳೆಲ್ಲ ಒಂದು ನೀರಿನಲ್ಲಿ ಹುಣಸೆಹಣ್ಣು ತೇದಂಗೆ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ಇದರಿಂದ ನೀವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ನಿಮ್ಮ ಶ್ರಮ ಸಾರ್ಥಕವಾಗಬೇಕು ಅನ್ನೋದಾದರೆ ಖಂಡಿತವಾಗಿ ನೀವು ಅವರೊಂದಿಗೆ ಇರುವಂತಹ ಎಲ್ಲ ಸಂಬಂಧವನ್ನು ದೂರ ಮಾಡಿ, ಕೆಲವು ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಪದೇ ಪದೇ ಬಂದು ನಿಮ್ಮ ಮಕ್ಕಳನ್ನು ಮುದ್ದಾಡಿ ಮಡಲಿನಲ್ಲಿ ಮಲಸ್ಕೊಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅವರು ಆರೋಗ್ಯಕ್ಕೆ ಉತ್ತಮವಾಗಿರೋದಿಲ್ಲ. ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಆರೋಗ್ಯವಾಗಿದ್ದರೂ ಕೂಡ ಆ ವ್ಯಕ್ತಿ ಬಂದು ಹೋದ ನಂತರ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ಅಸ್ವಸ್ಥರಾಗ್ತಾ ಇದ್ದಾರೆ ಅಂದರೆ ಈ ಹೆಣ್ಣಿನ ಬಳಿ ಅಪಾರ ಪ್ರಮಾಣವಾದ ನಕಾರಾತ್ಮಕ ಶಕ್ತಿ ಇದೆ ಅಂತ ಅರ್ಥ. ನಿಮ್ಮ ಮಗು ಅವಳ ಮಡಿಲಿಗೆ ಹೋದ ತಕ್ಷಣವೇ ಅಸ್ವಸ್ಥರಾಗಲು ತೊಡಗುತ್ತದೆ. ಎಲ್ಲ
ಮಕ್ಕಳಿಗೂ ಕೂಡ ಅವಳು ರೋಗ ಬರುವಂತೆ ಮಾಡಬಯಸುತ್ತಾಳೆ. ಖಂಡಿತವಾಗಿ ಯಾವ ರೀತಿಯಾದರೂ ನಿಮ್ಮ ಮಕ್ಕಳನ್ನು ಮುಟ್ಟಲು ಪ್ರಯತ್ನಿಸ್ತಾಳೆ. ಈ ವಿಷಯವನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮಗು ಯಾರಾದರೂ ಮಡಿಲಿಗೆ ಹೋದ ನಂತರ ಅದರ ಆರೋಗ್ಯದಲ್ಲಿ ನಕಾರಾತ್ಮಕ ಬದಲಾವಣೆಗಳು ಕಂಡು ಬಂದರೆ, ಅಕಸ್ಮಾತ್ ಆ ಹೆಣ್ಣಿನ ಒಂದು ಮಡಿಲು ಸೇರಿಲ್ಲ, ಆಕೆಯ ಚಿಂತನೆ ಕೂಡ ಸರಿ ಇಲ್ಲ, ಆಕೆಯ ಸ್ವಭಾವದಲ್ಲೂ ಕೂಡ ಯಾವುದೋ ತೊಂದರೆ ಇದೆ ಅಂತ ನಿಮಗೆ ಅರ್ಥವಾದ ತಕ್ಷಣ ಆ ವ್ಯಕ್ತಿತ್ವವನ್ನ ನೀವು ಅಶುದ್ಧ ಅಂತ ಅರ್ಥ ಮಾಡ್ಕೊಳ್ಬೇಕು. ಖಂಡಿತ ಅವರಿಂದ ದೂರ ಇರಬೇಕು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಏಕಾಏಕಿ ಎಲ್ಲ ವಸ್ತುಗಳು ಕಾಣೆ ಆಗ್ತಾ ಇರೋದು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಂತೋಷ ಕೂಡ ಕಣ್ಮರೆ ಆಗ್ತಾ ಇರೋದು, ಅವಳು ಬಂದು ಹೋದ ನಂತರ ನಿರಂತರವಾಗಿ ಜಗಳ ನಡೀತಾ ಇರೋದು ಕೂಡ ಒಂದು ಸೂಚನೆ ಆಗಿರುತ್ತೆ. ಅದನ್ನು ಖಂಡಿತವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮನೆಗೆ ಬಂದು ಹೋಗುವಂತಹ ವ್ಯಕ್ತಿ ನಿಮ್ಮ ಮೇಲೆ ಯಾವುದೇ ರೀತಿಯ ಮಾಂತ್ರಿಕವಾದ ವಿದ್ಯೆಗಳನ್ನು ಮಾಡ್ತಿರಬಹುದು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೂ ಕೂಡ ಅನಾರೋಗ್ಯದ ಒಂದು ತೊಂದರೆಯನ್ನು ಕೊಡ್ತಿರಬಹುದು. ಒಟ್ಟಾರೆಯಾಗಿ ಅವಳು ಬಂದ ನಂತರ ನಿಮ್ಮ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ. ಖಂಡಿತವಾಗಿ ಅವಳು ನಿಮ್ಮ ಮನೆ ಹತ್ತಿರದ ಸಂಬಂಧಿ ಆಗಿರ್ಬೋದು, ಹತ್ತಿರದ ನೆರೆಹೊರೆಯವರಾಗಿರ್ಬೋದು. ನಿಮ್ಮ ವಿಷಯಕ್ಕೆ ಮಾತ್ರ ಖಚಿತ ಮಾಡಿಕೊಳ್ಳಿ. ಆ ಹೆಣ್ಣಿನ ಹೆಸರನ್ನು ನಾವು ಇವಾಗ ತಿಳಿಸುತ್ತೇವೆ. ನಿಮ್ಮ ವಿರುದ್ಧ ತಂತ್ರ ಮಂತ್ರ ಮಾಡುತ್ತಿರುವಂತಹ, ನಿಮ್ಮ ಸಂತೋಷಕ್ಕೆ ಕಣ್ಣಿಟ್ಟು ಕಾಡುತ್ತಿರುವಂತಹ ಆ ಮಹಿಳೆ ಮರಣ ಬಂಧನವನ್ನು ಕೂಡ ಮಾಡ್ತಿದ್ದಾಳೆ. ಅತಿ ಮುಖ್ಯವಾಗಿ ನಿಮ್ಮನ್ನು ನಾಶ ಮಾಡಲು ಪ್ರತಿದಿನ ಹೊಸ ಹೊಸ ಷಡ್ಯಂತ್ರಗಳನ್ನು ರೂಪಿಸ್ತಾ ಇದ್ದಾಳೆ. ಒಟ್ಟಾರೆಯಾಗಿ ಸ್ವಲ್ಪವಾದರೂ ಅವಳಿಂದ ದೂರ ಇರೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಈ ಒಂದು ಹುಣ್ಣಿಮೆಯ ನಂತರದ ಒಳಗೆ ನೀವು ಇದನ್ನು ತಿಳ್ಕೊಳ್ಬೇಕು. ಇಲ್ಲಾಂದರೆ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತೀರಾ. ಈ ಒಂದು ಚಂದ್ರಗ್ರಹಣ ಕೂಡ ಬಂದಿರೋದ್ರಿಂದ ನಿಮ್ಮ ಗ್ರಹಗಳು ವಿಶೇಷವಾಗಿ ನಿಮಗೆ ತೊಂದರೆಯನ್ನು ಕೊಡೋದಕ್ಕೆ ಕಾರಣವಾಗುವಂತಹ ಮಾಂತ್ರಿಕ ವಿದ್ಯೆಗಳನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ನೀವು ಅರ್ಥ ಮಾಡಿಕೊಳ್ಳಿ. ಯಾರ ಮೇಲೆ ನಂಬಿಕೆ ಇಟ್ಟುಕೊಂಡರೂ ಕೂಡ ನೀವು ಅತಿಯಾದ ಒಂದು ಶತ್ರುಗಳನ್ನು ನಿಮ್ಮ ಮೈ ಮೇಲೆ ಎಳೆದುಕೊಂಡಂತೆ ಆಗುತ್ತೆ. ಆದ್ದರಿಂದ ಅವಳ ಹೆಸರು ಎಂ ಅಥವಾ ಪಿ ಅಕ್ಷರದಿಂದ ಶುರುವಾಗುತ್ತೆ, ಅಥವಾ ಎಂ ಅಥವಾ ಪಿ ಅಕ್ಷರದಿಂದ ಮುಕ್ತಾಯವಾಗುತ್ತೆ. ಇದರಲ್ಲಿಂದ ಬರುವಂತಹ ಹೆಸರುಗಳ ವ್ಯಕ್ತಿಗಳು, ಮಹಿಳೆಯರು ನಿಮ್ಮ ಮನೆಗೆ ಬಂದು ಹೋಗ್ತಾ ಇದ್ರೆ ಖಂಡಿತವಾಗಿ ಸಂಕಷ್ಟಗಳು ತಪ್ಪಿದ್ದಲ್ಲ. ಅವರಿಂದ ಬರ್ತಕ್ಕಂತಹ ನಕಾರಾತ್ಮಕ ಅಂಶಗಳು ನಿಮ್ಮ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ. ನಿಮ್ಮನ್ನು ಸಾಲದ ತುದಿಗೆ ತಳ್ಳುತ್ತೆ, ನಿಮ್ಮನ್ನು ಕಷ್ಟಗಳಿಗೆ ತಳ್ಳುತ್ತೆ. ಅಷ್ಟೇ ಆರೋಗ್ಯದ ಮೇಲೆ ಒಂದು ಕಷ್ಟಗಳನ್ನು ಕೊಡ್ತಾ ಹೋಗ್ತಾರೆ. ಈ ಹೆಣ್ಣು ಬಂದ ಹೋದ ನಂತರ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಅಂಶಗಳು ಕಾಣಿಸ್ತಾ ಹೋಗ್ತಾರೆ. ಮನೆಯಲ್ಲಿ ಯಾವುದೋ ರೀತಿಯ ಅಜ್ಞಾತ ಭಯ ಕಾಣಿಸ್ತಾ ಇರುತ್ತೆ. ಇದಕ್ಕಾಗಿ ನಿಮಗೆ ಚಮತ್ಕಾರಿ ಪರಿಹಾರಗಳನ್ನು ಕೂಡ ನಾವು ತಿಳಿಸಿಕೊಡ್ತೇವೆ. ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ, ಖಂಡಿತವಾಗಿ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕು, ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು, ಮನೆಯನ್ನು ಸ್ವಚ್ಛಗೊಳಿಸಿ ಧೂಪ ದೀಪವನ್ನು ಹಚ್ಚಬೇಕು. ಧೂಪ ಹಚ್ಚುವಾಗ ನೀವು ಖಂಡಿತ ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಒಂದು ವಿಚಾರಗಳನ್ನು ನೆನಪಿಸಿಕೊಳ್ಬೇಕು. ಪಲಾವೆಲೆ, ಪಚ್ಚ ಕರ್ಪೂರ ಮತ್ತು ಲವಂಗವನ್ನು ಹಾಕಿ ನೀವು ಅಗ್ನಿ ಸ್ಪರ್ಶ ಮಾಡಿ ಮನೆಯೆಲ್ಲ ಆ ಒಂದು ಹೊಗೆಯನ್ನು ತೋರಿಸೋದ್ರಿಂದ ನಕಾರಾತ್ಮಕ ಅಂಶ ದೂರವಾಗುತ್ತೆ. ಸ್ನಾನ ಮಾಡುವಂತಹ ನೀರಿಗೆ ಉಪ್ಪು ಅರಿಶಿನವನ್ನು ಹಾಕಿ ಸ್ನಾನ ಮಾಡಿ. ಮನೆ ಒರೆಸುವಂತಹ ನೀರಿಗೂ ಕಲ್ಲುಪ್ಪನ್ನು ಹಾಕಿ ಮನೆ ಒರೆಸಿ. ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮನೆಯೆಲ್ಲ ನಿರ್ವಹಿಸಿ ದೃಷ್ಟಿ ತೆಗೆದು ಹೊಸ್ತಿಲ ಭಾಗದಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಇಡಬೇಕು. ಈ ರೀತಿಯಾಗಿ ಮಾಡ್ತಾ ಬಂದರೆ ಖಂಡಿತವಾಗಿ ನಕಾರಾತ್ಮಕತೆ ದೂರವಾಗುತ್ತೆ. ಎಲ್ಲ ರೀತಿಯ ಮಾಟ ಮಂತ್ರ, ತಪ್ಪು ತೊಂದರೆಗಳೆಲ್ಲ ದೂರವಾಗ್ತಾ ಹೋಗುತ್ತೆ. ನಿಮ್ಮ ಜೀವನವನ್ನು ಹೊಸದಾಗಿ ಕಟ್ಟಿಕೊಳ್ಳುವಂತಹ ದೃಢ ಸಂಕಲ್ಪವನ್ನು ಈಗ ನೀವು ಮಾಡಿಕೊಳ್ಳುವಂತಹ ಸಮಯ. ಖಂಡಿತವಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ನಿಮ್ಮ ನಂಬಿಕೆ, ಶ್ರಮ, ಸಕಾರಾತ್ಮಕ ಮನೋಭಾವ ಇವುಗಳ ಮುಂದೆ ಯಾವ ಕುತಂತ್ರವೂ ಕೂಡ ನಿಲ್ಲೋದಿಲ್ಲ. ನಿಮ್ಮ ಜೀವನವನ್ನು ಯಾರೂ ಕೂಡ ಸುಲಭವಾಗಿ ತಂತ್ರ ಮಂತ್ರಗಳಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ. ಹೆಚ್ಚು ಸಮಯದಲ್ಲಿ ಇದು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ಅವರ ಆಶೀರ್ವಾದವನ್ನು ಪ್ರತಿ ಗುರುವಾರ ಪಡೆದುಕೊಳ್ಳಿ. ಇದರಿಂದ ನಿಮ್ಮ ಭಯವೇ ನಿಮ್ಮ ದೊಡ್ಡ ಶತ್ರು ಆಗಿರುತ್ತೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ರಕ್ಷಣೆ. ನಿಮ್ಮ ಜೊತೆ ರಾಯರಿದ್ದಾರೆ ಎನ್ನುವಂತಹ ನಂಬಿಕೆ ದೃಢವಾಗಿದ್ದರೆ ಎಲ್ಲ ಕಷ್ಟಗಳನ್ನು ಮೀರಿ ಕೂಡ ನೀವು ಉತ್ತಮವಾದ ಯಶಸ್ಸಿನ ಜೀವನವನ್ನು ಪಡೆದುಕೊಳ್ಳಬಹುದು. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.